ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕರ್ನಾಟಕದ ಹುಬ್ಬಳ್ಳಿ ಧಾರವಾಡದಲ್ಲಿ ಗಂಡು ಬಿಟ್ಟಿದ ನಾಡು ನಮ್ಮ ನವನಗರದಲ್ಲಿ ಶ್ರೀ ಪಂಚಮುಖಿ ಆಂಜನೇಯನ ದೇವಸ್ಥಾನದ ಜಾತ್ರೆ ಈ ಬಾರಿ 11ನೇ ವರ್ಷ ನಾವು ಒಂದು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಭಾಗದಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನ ಇರುವುದೇ ನಮ್ಮ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ತೀರಾ ವಿರಳವಾಗಿರುವಂಥ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ಸರ್ವಧರ್ಮೀಯರು ಭಕ್ತರಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಭಕ್ತರಿದ್ದಾರೆ. ಮುಸ್ಲಿಂ ಸಮುದಾಯದಿಂದಲೇ ಹೆಚ್ಚು ದೇಣಿಗೆ ಕಲೆಕ್ಟ್ ಆಗಿರುವಂಥದ್ದು ಒಂದು ವಿಶೇಷವಾಗಿರುವಂಥದ್ದು. ಮತ್ತು ಈ ಒಂದು ದೇವಸ್ಥಾನ ಈ ಬಾರಿ ವಿಶೇಷ ಕಾರ್ಯಕ್ರಮಗಳು ಅಂದರೆ ಬಾಡಿ ಬಿಲ್ಡಿಂಗ್, ಮಿಸ್ಟರ್ ಕರ್ನಾಟಕ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಆಮೇಲೆ ಸರಿಗಮಪ ಎಲ್ಲ ಇದು ಏನು ಕಲಾವಿದರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ, ಕಾಮಿಡಿ ಕಿಲಾಡಿಗಳು ಬರ್ತಾ ಇದ್ದಾರೆ. ವಿಶೇಷವಾಗಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಮಣಕ್ವಾಡ ಆಚಾರ ಅದನ್ನು ಒಂದು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ, ನಮ್ಮ ಬೆಲ್ಲದ ಸಾಹೇಬರು ಬರ್ತಾ ಇದ್ದಾರೆ, ಅದೇ ರೀತಿ ನಮ್ಮ ಹೊರಟಿ ಸಾಹೇಬರು ಬರ್ತಾ ಇದ್ದಾರೆ. ಈ ರೀತಿ ವಿಶೇಷವಾಗಿ ಕೆಲವರು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಮತ್ತು ಪ್ರತಿದಿನ 5 ದಿನ ಅನ್ನಪ್ರಸಾದ ಸೇವೆಯನ್ನು ಕೂಡ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನಪ್ರಸಾದ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀವಿ. ನವನಗರ ನವನಿರ್ಮಾಣ ಸಂಘ ಈ ಬಾರಿ ಅದ್ದೂರಿಯಾಗಿ ಆಚರಣೆ ಮಾಡುವಂಥದ್ದು ಒಂದು ವಿಶೇಷ. ಗ್ರೌಂಡಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಇವೆಲ್ಲ ಬರ್ತಾ ಇದೆ. ಏನು ಚೂರಿ ಅವ್ರು ಏನು BJP ಏನು ಹಿಡಿತೈತೆ ಹೇಳ್ರಿ. ಈ ದೇಶದ ಪ್ರಧಾನಮಂತ್ರಿ ಮೋಸದಿಂದ ಗೆಲ್ಲಬೇಕಂತ ಚುನಾವಣೆಗಳು ಮಾಡಿದ್ರೆ ಯಾರೇನು ಮಾಡೋಕ್ಕಾಗ್ತದೆ? ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ ಮೌಲ್ಯಗಳನ್ನ ಗಾಳಿಗೆ ತೂರಿ ಒಬ್ಬ ಪ್ರಧಾನಮಂತ್ರಿ ಈ ರೀತಿ ಮಾಡಿದ್ರೆ ಏನು ಮಾಡಬೇಕಾಗ್ತದೆ? ನಿಮಗೆಲ್ಲ ಒಪ್ಪಿಗೆ ಇದೆಯಾ? ಹೋಗ್ಲಿ ಬಿಡ್ರಿ, ಕಾನ್ಷಿಯಸ್ ನಮಗೂ ಇಲ್ವಾ? ಎಲ್ಲರಿಗೂ ಕಾನ್ಷಿಯಸ್ ಇದೆ ಅಲ್ರಿ. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು, ಅದನ್ನು ಓವರ್ಲ್ಯಾಪ್ ಮಾಡೋದು, ಏನೋ ಒಂದು ದೊಡ್ಡದಾಗಿ ನಾವೆಲ್ಲ ಸುಳ್ಳು ಹೇಳ್ತೀವಿ ನನಗೆ ತೋರಿಸ್ತಕ್ಕಂಥದ್ದು ಆಯಿತು. ಬ್ಯಾಲೆಟ್ ಕೌಂಟಿಂಗ್ ಆಗಿದೆ. ಯಾವುದು ಯೂಶಲಿ ಬ್ಯಾಲೆಟ್ ಕೌಂಟಿಂಗ್ ಮೊದಲಾಗುತ್ತೆ. ಬ್ಯಾಲೆಟ್ ಕೌಂಟಿಂಗ್ನಲ್ಲಿ 158 160 ಸೀಟು BJP ಮೈನಸ್ ಇದೆ. ಹರಿಯಾಣದಲ್ಲಿ ಅದೇ ರೀತಿಯಾಗಿತ್ತು, ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಎಲ್ಲೆಲ್ಲಿ ಬ್ಯಾಲೆಟ್ ಕೌಂಟಿಂಗ್ ಆಗಿತ್ತು ಮೊದಲು ಪೋಸ್ಟಲ್ ಬ್ಯಾಲೆಟ್ ಇರ್ತದಲ್ಲ, ಪೋಸ್ಟಲ್ ಬ್ಯಾಲೆಟ್ನಲ್ಲಿ 158 160 ಸೀಟು BJP ಹಿನ್ನಡೆ ಇದೆ. ಅದನ್ನು ಒಂದು ಇಂಡಿಕೇಶನ್ ತೊಗೋಬೋದಲ್ವಾ? ಅದನ್ನೇ ನಾವು ಸಮರ್ಪಕವಾಗಿ ಹೇಳಲ್ಲ. ಬಟ್ ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು 23% RJD ಬಂದಿದೆ, 25 ಸೀಟು. BJP ಕೇವಲ 20% ವೋಟ್ ಶೇರ್ ಬಂದು 90 ಸೀಟು. 25 ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗ್ನಲ್ಲಿ ಮಾಡಿದ ನಂತರ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಾ? ಹೋಗಲಿ, ಅವ್ನು ಪಾಸ್ವಾನ್ ಕ್ಯಾಂಡಿಡೇಟು. ಅವನು ಲಾಸ್ಟ್ ಟೈಮ್ 134 ಸೀಟ್ನಲ್ಲಿ ನಿಂತ್ಕೊಂಡು 5.7% ವೋಟ್ ಶೇರು. ಈ ಟೈಮ್ ಕೇವಲ ಬರೀ 27 ಸೀಟ್ನಲ್ಲಿ ನಿಂತ್ಕೊಂಡು 5% ವೋಟ್ ಶೇರ್ ಬರ್ತೈತೆ. ಯಾರು ಕೇಳಲ್ಲನ್ರಿ ಇವೆಲ್ಲ? ನಾವು ಈ BJP ಯಾರು ನೀವು ಕೇಳಲ್ವಾ? ಕೇಳ್ರಿ, ಹೋಗಿದ್ದಾನೆ ಹೆಂಗ್ರಿ ಆಯಿತು ಅಂದರೆ ಏನು ಅರ್ಥ? 134 ಸೀಟ್ನ ನಿಂತ್ಕೊಂಡ್ರೆ ಪುಣ್ಯಾತ್ಮ 5.7% ವೋಟ್ ಶೇರ್ ತೊಗೊತಾನೆ. ಈ ಟೈಮ್ ಕೇವಲ ಬರೀ 27 ಸೀಟ್ನ ಕಂಟೆಸ್ಟ್ ಮಾಡ್ತಾನೆ. 5.5 ವೋಟ್ ಶೇರ್ ಇದೆ. ಹೆಂಗ್ರಿ ಸಾಧ್ಯ ಅದು? ನಾವು ಪರ್ಸೆಂಟೇಜ್ ವೋಟ್ ಶೇರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪೋಲಿಂಗ್ ಅಲ್ಲ. ಅದೇ ನಾವು ಕೇಳ್ತಿರೋದು. ನೀವು ಅವನಿಗೆ ಕೇಳಬೇಕೀಗ, ನಮ್ಮನ್ನು ಕೇಳೋದಲ್ಲ. 134 ಸೀಟ್ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡ್ರೆ ನಿಮ್ಮ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಯೂಶಲಿ ಏನಾಗುತ್ತೆ,
ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಸೀಟ್ಸಲ್ಲಿ ನಿಂದಿರ್ತೀರಿ ನಿಮ್ಮ ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಕಮ್ಮಿ ನಿಂತ್ಕೊಂಡು ವೋಟ್ ಶೇರ್ ಹೆಂಗೆ ಜಾಸ್ತಿ ಆಗುತ್ತೆ? ಅರ್ಥನೇ ಆಗಿಲ್ಲ. ದಿನ ಅಲ್ಲಿ ನನಗೆ ಫೋನ್ ಮಾಡಿ ಯಲ್ಲಪ್ಪ ಹೆಗಡೆ ಅವರು ಒಬ್ಬ ಸಾಮಾಜಿಕ ಹೋರಾಟಗಾರರು ಫೋನ್ ಮಾಡಿ ಅಲ್ಲಿ ನಡೆದಂಥ ಘಟನೆಯ ಸಂಪೂರ್ಣ ವಿವರವನ್ನು ಸಲ್ಲಿಸಿದ್ರು. ಜೊತೆಗೆ ನಿಮ್ಮ ಹೆಸರು ಕೂಡ ಅದರೊಳಗೆ ದಾಖಲಾಗೈತಿ, ಒಂದು FIR ಆಗೈತಿ ಅಂತ ಹೇಳಿದ್ರು. ನಾನು ವಿಚಾರ ಮಾಡಿದೆ, ಇಲ್ಲಿ ನಾವಿದ್ದಿದ್ದು ಕಾಶಿ ವಿಶ್ವನಾಥ ದೇವಸ್ಥಾನದಾಗಿದ್ದೀವಿ. ನಾವು ಅಲ್ಲಿ 8ನೇ ತಾರೀಕಿನ ದಿವಸ ಬನಶಂಕರಿ ದೇವಸ್ಥಾನದಿಂದ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಬಂದು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ದಾಟಿ ಕಾಶಿ ಒಳಗೆ ಬಂದು 12ನೇ ತಾರೀಕಿನ ದಿವಸ ನಾವಲ್ಲಿ ವಸತಿ ಇದ್ದೀವಿ. ಅಲ್ಲಿ ವಸತಿ ಇದ್ದಂಥ ಸಂದರ್ಭದೊಳಗೆ ನಮಗೆ ಘಟನೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗಲಿಲ್ಲ. ನಿನ್ನಿನ ದಿನ ಅವ್ರು ಹೇಳಿದಾಗ ವಿಷಯ ಗೊತ್ತಾಯ್ತು, ಅಲ್ಲಿ FIR ಆಗೈತೆ ಅಂತೇಳಿ. ಆ FIR ಒಳಗೆ ಏನು ದಾಖಲಾಗೈತೆ ಅಂದ್ರೆ ನಾವು ಕಳ್ಳು ಹೋಗಿದ್ದೀವಿ, ಗಲಾಟೆ ಮಾಡಿದ್ದೀವಿ, ಬೆಂಕಿ ಹಚ್ಚಿದ್ವಿ ಅಂತೇಳಿ ಅನೇಕ ವಿಷಯಗಳನ್ನು ಹಾಕಿ ಅಲ್ಲಿ ಯರದಾಳದ PSI ಆದಂಥ PSI ಶಿವಾನಂದನ್ ಅವರು ನಮ್ಮ ಮೇಲೆ ಒಂದು FIR ದೂರು ಸಲ್ಲಿಸ್ಯಾರ ಮಾಲಿಂಗಪುರ ಸ್ಟೇಷನ್ ಒಳಗೆ. ಅಲ್ಲಿ ಸತ್ತಿಗಿದೆ ಅನ್ನೋದು PSI ಅವ್ರದ್ದು ಅದನ್ನು ಸ್ವೀಕಾರ ಮಾಡ್ಕೊಂಡಾರ. ಅದ್ರೊಳಗೆ ಬನಟ್ಟಿ CPI ಅವ್ರಿಗೆ ಕಲ್ಲು ಬಿದ್ದೈತಿ. ಹೊಳ್ಳಿ ಒಬ್ಬ ಪೊಲೀಸ್ ಪೇದೆಗೂ ಕಲ್ಲು ಬಿದ್ದು ಪೆಟ್ಟು ಗಾಯ ಆಗೈತಿ, ಕುತ್ತಿಗೆ ಅಂತೇಳಿ. ಅವ್ರಿಗೆ ಬೆನ್ನಿಗೆ ಗಾಯ ಆಗೈತಿ. ಇನ್ನೊಬ್ಬ ನಮ್ಮ ಪೊಲೀಸ್ ಉಪ ವರಿಷ್ಠಾಧಿಕಾರಿಗಳಿಗೂ ಕೂಡ ಖಾಲಿ ಗಾಯ ಆಗೈತಿ ಅಂತ ಹೇಳಿ ಸುದ್ದಿ ಬಂತು. ಅಂಥ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ರೈತ ಸಂಘ ಆಗಲಿ ಹೋರಾಟಗಾರರಲ್ಲಿ ಯಾರು ಮಾಡೋದಿಲ್ಲ. ಅದನ್ನು ಯಾರು ಮಾಡಿದಾರಲ್ಲ ಅದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಅದನ್ನು ತನಿಖೆಯನ್ನು ಮಾಡಬೇಕು. ಶಾಂತಿಯುತವಾಗಿ ಗಾಂಧಿ ಮಾರ್ಗದ ಚಳವಳಿಗಳನ್ನು ಮಾಡ್ಕೊತ ಬಂದೀವಿ. ಆ ಉದ್ದೇಶಕ್ಕಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಸುಖಾಸುಮ್ಮನೆಯಾಗಿ ಪರಿಶೀಲನೆ ಇಲ್ಲದನ ಹೆಸರುಗಳನ್ನು ದಾಖಲೆ ಮಾಡುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಪೊಲೀಸ್ ಇಲಾಖೆಗೆ ನಾವು ಒತ್ತಾಯಪಡಿಸ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.